ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಹೆಚ್ಚಾಗಿ ರಾಯರು ಯಾವ ಕಾರಣಕ್ಕೋಸ್ಕರ ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದನ್ನು ತಿಳಿಸ್ತಾ, ಜೊತೆಗೆ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಇವತ್ತು ನನ್ನ ಮಗಳು ಯಾರ ಸಹಾಯನೂ ತಗೊಳ್ದೆ ಅವಳೇ ಸ್ವತಃ ರಾಯರಿಗೆ ಸೇವೆನ ತುಂಬ ಸಿಂಪಲ್ಲಾಗಿ ಸಲ್ಲಿಸಿದ್ಲು. ಅವಳಿಗೂ ಕೂಡ ರಾಯರು ಆಶೀರ್ವಾದನ ಮಾಡಿದ್ರು. ಅವಳು ಮಾಡಿದ ಪೂಜೆ ಹೇಗಿತ್ತು ಅನ್ನೋದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನಾನು ನಾಳೆಯಿಂದ ದೇವ್ರ ಮನೆಗೆ ಹೋಗ್ಬೋದು, ಇವತ್ತು ಹೋಗೋ ಆಗಿರಲಿಲ್ಲ. ಗುರುವಾರ ಇದ್ದ ಕಾರಣ ಮನೇಲಿ ಯಾವುದೇ ಕಾರಣಕ್ಕೂ ರಾಯರಿಗೆ ತುಪ್ಪದ ದೀಪ ಹಚ್ಚೋದು ನಿಲ್ಲಬಾರ್ದು ಅಂತ ಹೇಳಿ ಹಿಂದಿನ ದಿನವೇ ನನ್ನ ಮಗಳ ಹತ್ರ ಹೇಳಿದ್ದೆ, ನಿನ್ಗೆ ಹೇಗೆ ಬರುತ್ತೋ ಹಾಗೆ ರಾಯರಿಗೆ ಸೇವೆ ಸಲ್ಲಿಸ್ತೀಯಾ ಅಂತ. ಅವಳು ಕೂಡ ಓಕೆ ಅಂತ ಹೇಳಿದ್ಲು. ಆ್ಯಕ್ಚುಲಿ ಅವಳಿಗೆ 9th ಸ್ಟ್ಯಾಂಡರ್ಡ್ದು ಎಕ್ಸಾಮ್ ನಡೀತಿದೆ. ಇವತ್ತು 4ನೇ ಎಕ್ಸಾಮ್ ಆಯಿತು. 10th ಸಿಲೆಬಸ್ನ ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವಳಿಗೆ ಎಕ್ಸಾಮ್ ಶುರು ಮಾಡಿದ್ದಾರೆ. ಅವಳು ಹೇಳಿದ್ಲು, ಆಯ್ತಮ್ಮ ನಾನು ಎಕ್ಸಾಮ್ಗೂ ಓದಬೇಕು, ಸ್ವಲ್ಪ ಬೇಗ ಎಪ್ಸಿ ನಾನು ಮುಗಿಸಿ ರಾಯರಿಗೆ ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿದ್ಲು. ಅದೇ ರೀತಿ ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಸೇವೆ ಕೂಡ ಸಲ್ಲಿಸಿದ್ಲು. ಒಂದೊಂದು ಸಲ ಏನಾಗ್ತಿತ್ತು ಅಂದರೆ, ನಾನು ಈ ರೀತಿ ದೇವ್ರ ಮನೆಗೆ ಹೋಗದೆ ಇದ್ದಾಗ ಅವಳು ಅವರಪ್ಪ ತುಂಬ ಬಾರಿ ಇಬ್ಬರು ಜೊತೆ ಸೇರಿ ರಾಯರಿಗೆ ಸೇವೆ ಸಲ್ಲಿಸಿದ್ರು. ಆದರೆ ಇವತ್ತು ಅವಳು ಯಾರ ಸಹಾಯನೂ ತಗೊಳ್ಳಿಲ್ಲ. ಅವಳೇ ಎಲ್ಲವನ್ನೂ ಕೂಡ ಮಾಡಿ ರಾಯರಿಗೆ ಸೇವೆನ ಸಲ್ಲಿಸಿದ್ಲು. ದೀಪಕ್ಕೆ ಬತ್ತಿ ಹಾಕೋದ್ರಿಂದ ಹಿಡಿದು ಹೂವಿನ ಅಲಂಕಾರ, ದೇವ್ರಿಗೆ ನೈವೇದ್ಯ ಕೂಡ ಅವಳೇ ಮಾಡಿದ್ಲು. ಕೊನೆಗೆ ಆರತಿ ಕೂಡ ಅವಳೇ ಮಾಡಿದ್ಲು. ಎಲ್ಲೂ ಕೂಡ ಅವರಪ್ಪನ ಸಹಾಯ ತಗೊಳ್ಳಿಲ್ಲ. ರಾಯರು ಅಷ್ಟೇ ತುಂಬ ಬಾರಿ ಅವಳಿಗೆ ಆಶೀರ್ವಾದ ಮಾಡಿದ್ರು. ವಿಡಿಯೋ ಮಾಡಿಕೊಂಡು ಅವಳಿಗೆ ಪೂಜೆ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಆ ಕಾರಣಕ್ಕೆ ಅವಳು ದೇವ್ರ ಮನೆಯಲ್ಲಿ ರಾಯರು ಕೊಟ್ಟಂಥ ಆಶೀರ್ವಾದಗಳದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೆ ತುಂಬ ಬಾರಿ ರಾಯರು ಅವಳಿಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನೈವೇದ್ಯನ ಅವಳು ಸಿಂಪಲ್ಲಾಗಿ ಒಂದು ಕಪ್ಪಲ್ಲಿ ಕಲ್ಸಕ್ಕರೆ ಇಟ್ಟಿದ್ಲು. ಮತ್ತು ಇದನ್ನೆಲ್ಲ ಮಾಡ್ತಿರೋ ಸಮಯಕ್ಕೆ ಕರೆಕ್ಟಾಗಿ ಒಬ್ಬರು ಆಂಟಿ ನಮ್ಮ ಮನೆಗೆ ಚಾಕ್ಲೇಟ್ನ ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ತೊಗೊಂಡು ಹೋಗಿ ರಾಯರ ಮುಂದೆ ಇಟ್ಲು. ಅವಳಿಗೆ ಗುರುವಾರ ನಾನು ಪೂಜೆ ಮಾಡಲ್ಲ ಅಂದಾಗ ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಯಾಕೆ ಅಂತ ಅಂದರೆ, ನಾನು ಪೂಜೆ ಮಾಡಿದ್ರೆ ಅಮ್ಮ ರಾಯರಿಗೆ ಅಂತ ಹೇಳಿ ಹಣ್ಣುಗಳು ಚಾಕ್ಲೇಟ್ ಎಲ್ಲ ತರ್ತಾರೆ. ಅವಳಿಗೆ ಚಾಕ್ಲೇಟ್ ತಂದಿಟ್ಟು ರಾಯರಿಗೆ ಪೂಜೆ ಮಾಡ್ತೀನಲ್ಲ, ಅದು ತುಂಬ ಇಷ್ಟ. ಮತ್ತು ನಾನು ಮಾಡದೇ ಇದ್ದ ದಿನ ನನಗಿಂತ ಹೆಚ್ಚಾಗಿ ಅವಳು ಮಿಸ್ ಮಾಡ್ಕೊಳ್ತಾರೆ, ಅಮ್ಮ ಇವತ್ತು ರಾಯರಿಗೆ ಸೇವೆನ ಸಲ್ಲಿಸ್ಲಿಲ್ವಲ್ಲ ಅಂತ ಹೇಳಿ. ಯಾಕೆ ಅಂದರೆ ಅವಳಿಗೆ ಚಾಕ್ಲೇಟ್ ಇಟ್ಟು ಪೂಜೆ ಮಾಡ್ತಾರಲ್ಲ, ಅದು ಇಷ್ಟ ಆಗ್ತಿರುತ್ತೆ. ಅದೇನೋ ಅವಳ ಮನಸ್ಸು ರಾಯರಿಗೆ ತಲುಪ್ತೋ ಏನೋ ಗೊತ್ತಿಲ್ಲ. ಪೂಜೆ ಎಲ್ಲ ಆಗಿತ್ತು, ಆರತಿ ಮಾಡ್ತಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬರು ಆಂಟಿ ಒಂದು ದೊಡ್ಡ ಚಾಕ್ಲೇಟ್ನ ಕೊಟ್ಟು ಕಳಿಸಿದ್ರು ಮನೆ ಹತ್ರ. ಅವಳು ಅದನ್ನು ನೋಡಿ ತೊಗೊಂಡೋಗಿ ತಕ್ಷಣ ರಾಯರ ಮುಂದೆ ಇಟ್ಟು ಮತ್ತೆ ರಾಯರಿಗೆ ಆರತಿ ಮಾಡಿ ವಿಡಿಯೋ ಶೂಟ್ ಮಾಡಿಕೊಂಡ್ಲು. ವಿಡಿಯೋ ಶೂಟ್ ಆದಮೇಲೆ ಅವಳೇ ಒಂದು ಸಾಂಗ್ ಕೂಡ ಸೆಲೆಕ್ಟ್ ಮಾಡಿಕೊಂಡ್ಲು. ಮೋಸ್ಟ್ಲಿ ಅವಳ ಮನಸ್ಸಲ್ಲಿ ಅಂದ್ಕೊಂಡಿದ್ಲು, ಏನೋ ನನಗೆ ಗೊತ್ತಿಲ್ಲ ಚಾಕ್ಲೇಟ್ ಮಿಸ್ ಆಗ್ತಿದೆ ಅಂತ. ಹೇಗೋ ರಾಯರು ಅವಳಿಗೆ ಚಾಕ್ಲೇಟನ್ನು ತಲುಪಿಸಿದ್ರು ಒಬ್ಬರ ಆಂಟಿ ಮೂಲಕ. ತುಂಬ ಖುಷಿ ಆಯಿತು. ಎಲ್ಲ ಮುಗಿಸಿ ಪೂಜೆ ಎಲ್ಲ ತಿಂಡಿಗೆ ಬಂದು ಅವಳನ್ನ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ನಿಜವಾಗ್ಲೂ ನಾನು ಭಗವದ್ಗೀತೆ ಹೇಳ್ತಿದ್ದೀನಿ ಅಂದರೆ ಅದು ಅವಳಿಂದ ನಾನು ಕಲಿತು ಹೇಳ್ತಿರೋದು. ಎಷ್ಟೋ ಶ್ಲೋಕಗಳನ್ನ ಅವಳು ರಾಯರ ಮುಂದೆ ಕೂತು ಹೇಳ್ತಾಳೆ, ಹೊಸ್ದಾಗಿ ಕೂಡ ಕಲಿತಾಳೆ. ಚಿಕ್ಕ ಮಕ್ಕಳಲ್ಲಿ ಇದೆಲ್ಲ ಬರೋದು ಸಾಮಾನ್ಯವಾಗಿ ಕಮ್ಮಿ, ಬಟ್ ಅವಳಿಗೆ ಆ ಅಭ್ಯಾಸಗಳೆಲ್ಲ ಇವಾಗಲೇ ರೂಢಿಲಿದೆ. ತುಂಬ ಸಂತೋಷ ಆಯಿತು. ತಿಂಡಿ ತಿಂತಿದ್ಲು. ನಾನು ಹೇಳಿದೆ, ಸರಿಯಾಗಿ ತಿಂಡಿನ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಅಮ್ಮ ನನಗೆ ತಿಂಡಿನೇ ಸೇರ್ತಿಲ್ಲ, ಯಾಕಂದರೆ ರಾಯರ ಆಶೀರ್ವಾದ ಮಾಡಿದ್ದು ನಾನು ನೋಡಿ ಹೊಟ್ಟೆ ತುಂಬೋಯ್ತು ಅಂತ ಅಂದ್ಲು. ನಿಜವಾಗ್ಲೂ ಆ ಮಾತನ್ನ ಕೇಳಿ ನನಗೆ ತುಂಬ ಖುಷಿಯಾಯಿತು. ನನಗೂ ಕೂಡ ತುಂಬ ಬಾರಿ ಹಾಗೆ ಅನಿಸುತ್ತೆ. ಅವ್ರ ಮುಂದೆ ಹೋದಾಗ ಏನೂ ಬೇಡ, ಹಸು ಅನಿಸಲ್ಲ, ಏನೂ ಬೇಡ, ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಅನುಭವ ಇವತ್ತು ಅವಳಿಗೆ ಆಗಿದೆ. ಇನ್ನೇ ಒಬ್ಬರು ಕಮೆಂಟ್ ಮೂಲಕ ಹೇಳಿದರು, ಅಕ್ಕ ನಿಮ್ಮ ದೇವ್ರ ಮನೇಲಿ ಇರುವಂತಹ ರಾಯರ ಫೋಟೋ, ಬೃಂದಾವನ ವಿಗ್ರಹ ಹೇಗೆ ಜೋಡಿಸಿದ್ದೀರಿ ಹಾಗೆ ನಾನು ಕನಸಲ್ಲಿ ಕಂಡೆ, ಮಂತ್ರಾಲಯನೂ ಕೂಡ ನಾನು ಕಂಡೆ ಕನಸಲ್ಲಿ ಅಂತ. ನನ್ನ ಅನುಭವದ ಪ್ರಕಾರ ಕನಸಲ್ಲಿ ಹೆಚ್ಚಾಗಿ ಯಾವಾಗ ರಾಯರು ಬರ್ತಾರೆ ಅಂದರೆ, ನಾವೇನೋ ಒಂದು ರಾಯರ ಮುಂದೆ ಕೂತು ನಮ್ಮ ಕಷ್ಟನ ಹೇಳ್ಕೊಳ್ತಾ ಇರ್ತೀವಿ. ರಾಯರ ಮುಂದೆ ಹೇಳ್ತಾ ಅವ್ರನ್ನ ದೃಷ್ಟಿ ಇಟ್ಟು ನೋಡ್ತಿರ್ತೀವಿ, ತುಂಬ ಕಣ್ಣೀರನ್ನ ಸುರಿಸ್ತಿರ್ತೀವಿ ಅವ್ರ ಮುಂದೆ. ಅದ್ರ ಜೊತೆಗೆ ಮನಸ್ಸಲ್ಲಿ ಒಂದು ಗೊಂದಲ ಇರುತ್ತೆ, ನಾವು ಹೇಳ್ತಿರೋದೆಲ್ಲ ರಾಯರಿಗೆ ತಲುಪ್ತಿದೆಯಾ, ಹಾಗೆ ಒಂದು ಅನುಮಾನ ಕೂಡ ಇರುತ್ತೆ, ಇದೆಲ್ಲ ಸರಿ ಮಾಡ್ತಾರಾ ರಾಯರು, ನಿಜವಾಗ್ಲೂ ಇದ್ದಾರಾ ಅಂತೆಲ್ಲ ಅಂದ್ಕೊಳ್ತಿರ್ತೀವಿ ನಮ್ಮ ದುಃಖನ ರಾಯರ ಮುಂದೆ ಹೇಳ್ಕೊಳ್ತಾ. ಆಗ ಏನು ಮಾಡ್ತಾರೆ ರಾಯರು ಅಂದರೆ, ಕೆಲವೊಂದೊಂದು ಸಲ ತಕ್ಷಣಕ್ಕೆ ಹೂಪ್ರಸಾದದ ಮೂಲಕ ಆಶೀರ್ವಾದ ಕೊಟ್ಬಿಡ್ತಾರೆ, ನಮ್ಮ ಕಣ್ಣೀರನ್ನ ನೋಡೋಕ್ಕಾಗದೆ. ಕೆಲವೊಂದೊಂದು ಬಾರಿ ಏನು ಮಾಡ್ತಾರೆ, ಒಂದು ಪಲ್ಲಿ ನುಡಿಯೋದ್ರ ಮೂಲಕ ಒಂದು ಸೂಚನೆನ ಕೊಡ್ತಾರೆ. ನಾವು ಕೆಲವೊಂದು ಸಲ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನೂ ಒಂದೊಂದು ಬಾರಿ ನಾನು ಅಂತಲ್ಲ, ಯಾರೇ ಹತ್ರ ರಾಯರಿಗೆ ಅವ್ರ ಮಕ್ಕಳು ಸಹಿಸೋದಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ನೀನು ಒಂಟಿಯಲ್ಲ, ನೀನು ಕಣ್ಣೀರಿಡಬೇಡ, ನಿನ್ನ ಕಷ್ಟ ನನಗೆ ತಲುಪಿದೆ, ನಾನಿದ್ದೀನಿ ನಿನ್ನ ಜೊತೆ ಅನ್ನೋ ಸೂಚನೆನ ಕೊಡೋದಕ್ಕೆ ಅವರು ದರ್ಶನನ
ಕೊಡ್ತಾರೆ ಕನಸಲ್ಲಿ. ಆ ದರ್ಶನ ಕೊಟ್ಟಾಗ ನೀವು ಅನ್ಕೋಬೇಕು ರಾಯರ ಅನುಗ್ರಹ ನಿಮ್ಗಾಗಿದೆ ಅಂತ. ತುಂಬ ಪುಣ್ಯ ರಾಯರು ಕನಸಲ್ಲಿ ಕಾಣಿಸ್ಕೊಳ್ಳೋದು. ಎಷ್ಟೋ ಬಾರಿ ರಾಯರು ನನ್ನ ಕನಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾನು ಹೆಚ್ಚಾಗಿ ಏನಾದರೂ ಅನುಮಾನದಿಂದ ಏನಾದರೂ ನೋವಲ್ಲಿದ್ದಾಗಲೂ ಕೂಡ ರಾಯರು ನನ್ನ ಕನಸಲ್ಲಿ ತುಂಬ ಬಾರಿ ದರ್ಶನ ಕೊಟ್ಟಿದ್ದಾರೆ, ನಾನಿದ್ದೀನಿ ಅಂತ. ಆ ರೀತಿ ರಾಯರು ಕನಸಲ್ಲಿ ಕಂಡಾಗ ಏನರ್ಥ ಅಂತ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ರಾಯರು ನಿಮ್ಮ ಕನಸಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದಕ್ಕೆ ಹತ್ತಿರದಲ್ಲಿದೆ ದಿನಗಳು ಅಂತ ಅರ್ಥ. ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ನಮ್ಮ ಮನಸ್ಸಲ್ಲಿ ನಮ್ಮ ಇಷ್ಟ ಏನಿದೆ, ನಮ್ಮ ಕಷ್ಟ ಏನಿದೆ ಅನ್ನೋದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಯರ ಭಕ್ತರಿಗೆ ರಾಯರು ತಂದೆ ತಾಯಿ ಇದ್ದ ಹಾಗೆ. ಪ್ರತಿಯೊಂದು ಅವ್ರಿಗೆ ಅರ್ಥ ಆಗಿರುತ್ತೆ. ನಾವೇನಾದರೂ ರಾಯರ ಮುಂದೆ ಕಣ್ಣೀರು ಇಟ್ವಿ ಅಂದರೆ ಅದನ್ನು ಸಹಿಸಲ್ಲ. ತಾಯಿ ಅಂತ ಮನಸ್ಸು ರಾಯರದು. ಆ ತಕ್ಷಣಕ್ಕೆ ರಾಯರು ದರ್ಶನ ಕೊಡ್ತಾರೆ ಕನಸಿನ ಮೂಲಕ. ದುಃಖ ಪಡಬೇಡ, ಚಿಂತಿಸ್ಬೇಡ, ನಾನಿದ್ದೀನಿ ಅಂತ ಭರವಸೆ ಕೂಡ ಕೊಡ್ತಾರೆ. ಎಷ್ಟೋ ಜನಕ್ಕೆ ಈ ಅನುಭವ ಆಗಿರುತ್ತೆ. ನನಗೆ ಈ ರೀತಿ ತುಂಬ ಅನುಭವಗಳಾಗಿದೆ. ಆದರೂ ಮೊನ್ನೆ ಆದ ಅನುಭವನ ಹೇಳ್ತಾ ಇದ್ದೀನಿ. ಪೀರಿಯಡ್ಸ್ ಆದ ಮೊದಲನೇ ದಿನ ನನ್ನ ಮಗಳನ್ನ ಎಕ್ಸಾಮ್ ಮುಗಿಸಿ ಆಫ್ಟರ್ನೂನ್ನೇ ಮನೆಗೆ ಕರ್ಕೊಂಡು ಬರಬೇಕಿತ್ತು. ಕರ್ಕೊಂಡು ಬರ್ತಾ ಒಂದು ಹೈಪರ್ ಮಾರ್ಕೆಟ್ಗೆ ಹೋಗಿ ನನಗೇನೋ ಬೇಕಾಗಿತ್ತು, ಅದನ್ನು ತೊಗೊಳೋದಕ್ಕೆ ಅಂತ ಹೋಗೋ ಸಮಯದಲ್ಲಿ ಎಂಟ್ರೆನ್ಸಲ್ಲಿ ಒಬ್ಬರನ್ನ ನಾನು ನೋಡ್ತೀನಿ. ಅವ್ರು ಹೇಗಿದ್ದರು ಮುಂಚೆ ಅಂದರೆ, ಇದೇ ಊರಲ್ಲಿ ನಾವಿರೋ ಎಕ್ಸ್ಟೆನ್ಷನಲ್ಲೇ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿರ್ತಾರೆ. ಅಲ್ಲಿ ಒಂದು ದೊಡ್ಡ ರಾಯರ್ ಫೋಟೋನ ಹಾಕ್ಕೊಂಡಿರ್ತಾರೆ. ಹಾಗಿರೋ ವ್ಯಕ್ತಿ ಒಂದು ಗೂಡ್ಸ್ ಗಾಡೀಲಿ ಎಲ್ಲವನ್ನು ತಳ್ಕೊಂಡು ಹೋಗ್ತಿರ್ತಾರೆ. ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಇವ್ರು ಹೀಗಿದ್ದವ್ರು ಹೀಗಾಗ್ಬಿಟ್ರು, ಅದು ನಿಮ್ಮ ಫೋಟೋ ಇಟ್ಕೊಂಡಿರೋ ಕಡೆ ಈ ಥರ ಆಗುತ್ತಾ? ಅಂಥ ವ್ಯಕ್ತಿನ ಹೀಗೆ ನೋಡೋದಕ್ಕೆ ಮನಸ್ಸಿಗೆ ತುಂಬ ದುಃಖ ಆಯಿತು ಅಂತ ಹೇಳಿ ಮನೇಲಿ ಬಂದು ಮನಸ್ಸಲ್ಲಿ ಅಂದ್ಕೊಳ್ತೀನಿ, ಏನೋ ಭಗವಂತ ನೀನಿದೆಯಾ, ಎಲ್ಲವೂ ನಿನ್ನ ಇಚ್ಛೆ, ಹೇಗೆ ಅಂತ ಹೇಳೋದಕ್ಕಾಗಲ್ಲ. ನೀನು ಭಕ್ತರು ಅಂತ ಅಂದ್ಕೊಂಡಿದ್ದಾರೆ, ಆದರೆ ನೋಡಿದ್ರೆ ಅವ್ರ ಪರಿಸ್ಥಿತಿ ಹೀಗಿದೆಯಲ್ಲ, ಇದೆಲ್ಲ ಸರಿನಾ ಅಂದ್ಕೊಂಡು ನಾನು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡಿದಾಗ ನನ್ನ ಕನಸಲ್ಲಿ ಹೇಗೆ ಬರ್ತಾರೆ ಅಂದರೆ, ನಮ್ಮ ದೇವ್ರ ಮನೆಯೇ ನನಗೆ ರಾಯರ ಫೋಟೋ ಕಾಣಿಸಲ್ಲ, ರಾಯರ ವಿಗ್ರಹ ಕಾಣಿಸಲ್ಲ, ರಾಯರ ಮೂರ್ತಿ ಕಾಣಿಸಲ್ಲ, ರಾಯರ ಬೃಂದಾವನ ಏನೂ ಕಾಣಿಸಲ್ಲ. ಆದರೆ ನಮ್ಮ ದೇವ್ರ ಮನೆ ಒಳಗಡೆ ಬೇರೆ ಎಲ್ಲ ದೇವರು ಕಾಣಿಸ್ತಿದ್ದಾರೆ. ಆ ದೇವ್ರ ಮನೆ ಮುಂದೆ ನಿಂತು ಅವತ್ತು ಮಂತ್ರಾಲಯಕ್ಕೆ ಅಂತ ನಮ್ಮೂರ ಪಕ್ಕದಲ್ಲಿ ಒಂದು ಊರಿದೆ, ಅಲ್ಲಿಂದ ಒಬ್ಬರು ಅಕ್ಕ ಹೋಗಿದ್ರು, ನನಗೆ ಹೇಳಿದರು ನಾನು ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗ್ತಿದ್ದೀನಿ ಅಂತ. ಅವತ್ತೇ ಅವ್ರಿಗೆ ಮಂತ್ರಾಲಯದಲ್ಲಿ ದರ್ಶನ ಆಗ್ತಿದೆ. ನನಗೆ ಕನಸಲ್ಲಿ ಅವ್ರ ಗಂಡ ಹೆಂಡ್ತಿರು ಇಬ್ಬರೂ ನಮ್ಮ ದೇವ್ರ ಮನೆ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಿದ್ದಾರೆ. ನಾನು ದೇವ್ರ ಮನೆ ಒಳಗಡೆ ದೀಪ ಹಚ್ಚುತ್ತಿದ್ದೀನಿ ಅಂತ ಮೊದಲನೇ ದಿನ ಪೀರಿಯಡ್ಸ್ ಆದ ದಿನ ತೋರಿಸ್ಕೊಡ್ತಾರೆ. ಯಾಕೆ ಅಂತ ಅಂದರೆ, ನಾನು ಇಷ್ಟೆಲ್ಲ ಗೊಂದಲನ ಇಟ್ಕೊಂಡು ಮನಸ್ಸಲ್ಲಿ ಮಲ್ಕೊಳ್ತೀನಿ. ಹೇಗೆ ಇದು ನಿಮ್ಮ ಭಕ್ತರು ಅಂತ ಅಂದ್ಕೊಳ್ತಿದ್ದೋ, ನೋಡಿದ್ರೆ ಅವ್ರ ಪರಿಸ್ಥಿತಿ ಈ ರೀತಿ ಆಗಿದೆಯಲ್ಲ, ಇದೆಲ್ಲ ಹೇಗೆ ಸಾಧ್ಯ, ನೀವಿಲ್ವಾ, ಯಾಕೆ ಈ ಥರ ಆದರು ಅಂತೆಲ್ಲ ಗೊಂದಲ ಇಟ್ಕೊಂಡಿದ್ದೆ. ಮತ್ತು ಮಂತ್ರಾಲಯಕ್ಕೆ ಅಕ್ಕ ಮಾತ್ರ ಹೋಗಿರೋದು, ಅಣ್ಣ ಹೋಗಿರಲಿಲ್ಲ. ಆದರೆ ನಮ್ಮನೆಯಲ್ಲಿ ದೇವ್ರ ಮನೆ ಮುಂದೆ ಗಂಡ ಹೆಂಡ್ತಿರಿಬ್ಬರು ನಿಂತ್ಕೊಂಡು ಕೈ ಮುಗಿತಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ರಾಯರ ಫೋಟೋ ಮಾತ್ರ ನನಗೆ ಅವತ್ತೊಂದು ದಿನ ಕಾಣಿಸಲ್ಲ. ಇನ್ನು ಉಳಿದಿದ್ದು ಎಲ್ಲ ದೇವ್ರುಗಳ ದರ್ಶನ ಕೂಡ ಆಗುತ್ತೆ. ನಾನೂ ಕೂಡ ದೇವ್ರ ಮನೆಯಲ್ಲಿ ದೀಪ ಹಚ್ಚುತ್ತಿದ್ದೀನಿ. ಹೀಗೆ ರಾಯರಿಗೆ ನಾವು ಪರಮ ಭಕ್ತರಾಗ್ಬಿಟ್ವಿ ಅಂತ ಅಂದರೆ, ರಾಯರೇ ಎಲ್ಲವೂ ಅಂತ ಅಂದ್ಕೊಂಡ್ವಿ ಅಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲಗಳಾಗೋದಕ್ಕೆ ಬಿಡಲ್ಲ, ನಮಗೊಂದು ಅನುಮಾನಗಳು ಬರೋದಕ್ಕೆ ಬಿಡಲ್ಲ. ಸದಾ ಕಾಲ ನಮ್ಮ ಜೊತೆ ಇದ್ದು ಯಾವುದಾದ್ರೂ ಒಂದು ರೀತಿಲಿ ನಾನಿದ್ದೀನಿ ಅಂತ ಹೆಜ್ಜೆಗೂ ನಮಗೆ ತೋರಿಸ್ಕೊಡ್ತಿರ್ತಾರೆ. ಕನಸಲ್ಲಿ ರಾಯರನ್ನ ನೀವು ಕಂಡ್ರಿ ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ ಅಂತ ಅರ್ಥ. ನಿಮ್ಮ ಬದುಕಲ್ಲಿ ಕಷ್ಟದ ದಿನಗಳು ಕಳೆದು ಒಳ್ಳೆ ದಿನಗಳು ಬರ್ತಿದೆ ಅಂತ ನೀವು ತಿಳ್ಕೋಬೇಕು. ಹೆಚ್ಚಾಗಿ ರಾಯರನ್ನ ಯಾರು ನಂಬ್ತೀರಾ ಅಂಥವ್ರಿಗೆ ರಾಯರು ಸದಾ ನೆರಳಾಗಿ, ಸದಾ ನಿಮ್ಮ ಜೊತೆ ಇರೋರು ಯಾರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಆದರೆ ರಾಯರಂತೂ ನಿಮ್ಮ ನೆರಳಾಗಿ ಕಾವಲಾಗಿ ಯಾವಾಗಲೂ ಕಾಯ್ತಿರ್ತಾರೆ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.